ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿನ ಪರಿಸ್ಥಿತಿ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಪದ್ಮನಾಭನಗರದಲ್ಲಿ ಒಟ್ಟು 10 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್, ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂತೂ ಇಂತೂ ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ಇದೇ ತಿಂಗಳು ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿಮಿಡಿತ ಏನೆಂದು ತಿಳಿಯಲು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣ ಆರಂಭಿಸಿದೆ. ನಾನು ಶರಣು ಹಂಪಿ. ಬನ್ನಿ, ಇವತ್ತಿನ ನಮ್ಮ ಪಾಲಿಕೆ ಪಯಣ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 14 ವಾರ್ಡ್ಗಳಿವೆ. ಅದರಲ್ಲಿ ಯಡಿಯೂರು, ದೇವಗಿರಿ ಟೆಂಪಲ್ ವಾರ್ಡ್, ಧರ್ಮಗಿರಿ ವಾರ್ಡ್, ಗಣೇಶ ಮಂದಿರ ವಾರ್ಡ್, ಕಾಮಾಖ್ಯ ಲೇಔಟ್, ಚಿಕ್ಕಲಸಂದ್ರ, ಇಟ್ಟಮಡು, ಹೊಸಕೆರೆಹಳ್ಳಿ, ಇದರ ಜೊತೆಗೆ ಪದ್ಮನಾಭನಗರ, ಕದಿರೇನಹಳ್ಳಿ, ಯಾರಬ್ ನಗರ, ಬನಶಂಕರಿ ಟೆಂಪಲ್ ವಾರ್ಡ್, ಕಣೆ ಮಹೇಶ್ವರ ವಾರ್ಡ್, ಗೌಡೇನಪಾಳ್ಯ, ಒಟ್ಟು 14 ವಾರ್ಡ್ಗಳಲ್ಲಿ ಜನರ ಸಮಸ್ಯೆಗಳೇನು, ಜಿಬಿಎ ಚುನಾವಣೆ ಕುರಿತು ಅವರ ಅಭಿಮತ ಏನು, ಅದರ ಜೊತೆಗೆ ಮಾಜಿ ಕಾರ್ಪೊರೇಟರ್ಗಳು ಏನು ಹೇಳ್ತಾರೆ, ಇಲ್ಲಿರುವಂಥ ಜಿಲ್ಲಾ ಬಿಜೆಪಿ ಕಾಂಗ್ರೆಸ್ ನಾಯಕರ ಅಭಿಮತ ಏನು, ಕೇಳಿ ತಿಳ್ಕೊಳ್ಳೋಣ ಈ ಎಪಿಸೋಡ್ನಲ್ಲಿ. ಮೊದಲಿಗೆ ನಾವು ಕಾಮಾಖ್ಯ ಲೇಔಟ್ ವಾರ್ಡ್ ಕಡೆ ಹೋಗೋಣ. ಅಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ರೋಡ್ ಹೊಂಡಗಿಡೋದು ಬಿದ್ದಿದ್ದೇವೆ ಅಷ್ಟೇ, ಇನ್ನು ಬರ್ತೇನಂತ ಸಮಸ್ಯೆ ಏನಿಲ್ಲ. ಗಾರ್ಬೇಜ್ ಪರವಾಗಿಲ್ಲ, ತಗೊಂಡು ಹೋಗ್ತಾರೆ, ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಟ್ರಾಫಿಕ್ ಸಮಸ್ಯೆ, ಅದು ಬಿಟ್ಟರೆ ಸ್ವಲ್ಪ ರೋಡ್ಗಳು ಚೆನ್ನಾಗಿಲ್ಲ. ಇಲೆಕ್ಷನ್ ಮಾಡಿಬಿಟ್ರೆ ನಮ್ಮ ಪ್ರಾಬ್ಲಮ್ಗಳೆಲ್ಲ ಹೇಳ್ಕೊಬೋದು ಅವ್ರ ಹತ್ರ ಅಷ್ಟೇ. ಇಲ್ಲಾಂದ್ರೆ ಹೇಳೋರಿಲ್ಲ, ಕೇಳೋರಿಲ್ಲ. ಎಲೆಕ್ಷನ್ ಆಗುವಾಗ ಮಾತ್ರ ಸ್ವಲ್ಪ ಇದು ಮಾಡ್ತಾರೆ ಕ್ಲೀನಿಂಗು, ಆಮೇಲೆ ನೋಡಿದ್ರೆ ಬರೋದೇ ಇಲ್ಲ ಅಂತಾರೆ. ಮಳೆ ಬಂದಾಗ ಸ್ವಲ್ಪ ತೊಂದರೆ, ಅವರೇ ಎಲ್ಲ ಯಾರಿಗೆ ಹೇಳೋದು, ಹಂಗಾಗಿದೆ. ಅವರೇ ಇದು ಮಾಡ್ತಾರೆ ಸರ್. ತುಂಬ ಹಳ್ಳ ಇದೆ, ಹಳ್ಳಗಳು ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಭಾಳ ತುಂಬ ಕಷ್ಟ ಸರ್. ಅದೊಂದು ಪ್ರಾಬ್ಲಮ್ ಆಗಿದೆ. ಕೆಲಸ ಮಾಡೋರು ಬೇಕಲ್ಲ ಸರ್, ಕೆಲಸ ಮಾಡಿದ್ರೆ ನಾವು ಇದು ಮಾಡಬೇಕು. ಅದರಿಂದ ಕೆಲಸ ಚೆನ್ನಾಗಿ ಮಾಡೋರು ಬಂದರೆ ಒಳ್ಳೆಯದು. ನಮ್ಮ ಕೂಗಳು ಅವ್ರಿಗೆ ಎಲ್ಲಿ ಕೇಳ್ತದೆ ಸರ್, ರೀಚ್ ಆಗಲ್ಲ. ಇವರಾದ್ರೆ ಕ್ಯಾಂಡಿಡೇಟ್ಗಳು ಇಲ್ಲಿ ಇರ್ತಾರೆ, ಏರಿಯಾದಲ್ಲಿ ಇರ್ತಾರೆ, ಹಿಡ್ಕೊಂಡು ಹೋಗ್ಬೋದು, ಅವ್ರನ್ನಾರ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೋದು, ಮುಖ ಕಾಣಿಸುತ್ತೆ, ಬೈಬೋದು, ಅವ್ರಿಗೆ ಕರ್ಕೊಬಂದು ತೋರಿಸಿ. ಪಾರ್ಟಿ ಅಂತಲ್ಲ ಸರ್, ಕ್ಯಾಂಡಿಡೇಟ್ ನೋಡಬೇಕು. ಅವ್ರು ಯಾವ ಪಾರ್ಟಿ ಇದ್ರೂ ನಮಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸ್ಪಂದಿಸ್ಬೇಕು. ನಾವು ಅಹವಾಲುಗಳನ್ನು ಸ್ಪಂದಿಸಿ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಕುಡಿಯೋ ನೀರು ಬರ್ತಾ ಇಲ್ಲ, ಆಮೇಲೆ ರೋಡ್ಗಳು ಪ್ಲಸ್ ಫುಟ್ಪಾತ್ಗಳು ಅಧ್ವಾನ ಆಗ್ಬಿಟ್ಟಿದೆ. ಯಾರು ಕೇಳಿದ್ರು ಮಾತಾಡಲ್ಲ, ದುಡ್ಡಿಲ್ಲ ಹೇಳ್ತಾರೆ. ಇವರು ಬಿಟ್ಟಿ ಭಾಗ್ಯ ಕೊಡೋಕ್ಕೆ ದುಡ್ಡಿದೆ. ಈ ಬಿಟ್ಟಿ ಭಾಗ್ಯದಿಂದ ಎಲ್ಲ ಡೆವಲಪ್ಮೆಂಟು ಹಾಳಾಗೋಗಿದೆ. ಆದರೆ ಈ ಪೊಲಿಟಿಷಿಯನ್ಗಳಿಗೆ ಅವರಿಗೆ ಅರ್ಥ ಆಗಲ್ಲ. ಅವರು ಗೌರ್ಮೆಂಟ್ ಬಂದ್ರಾಯ್ತು, ಜನ ಹಾಳಾಗಲಿ. ಈ ಸರ್ಕಾರಗಳು ಬೇಕಾಗಿಲ್ಲ, ಎಲೆಕ್ಷನ್ ಬೇಕಾಗಿಲ್ಲ. ಇವರ ಒಂದು ಹಣ ತುಂಬ್ಕೊಳಕ್ಕೆ, ಇವ್ರ ಮನೆ ತುಂಬ್ಕೊಳಕ್ಕೆ, ಇವ್ರ ಮನೆ ಇವ್ರು ಬದುಕೋಕ್ಕೆ ಮಾತ್ರ ಈ ರಾಜ್ಯ ಸರ್ಕಾರ ನಡೆಸೋರೆ ಹೊರತು ಸಾರ್ವಜನಿಕರು ಅನುಕೂಲ ಆಗಲಿ, ಅವರು ಬದುಕಬೇಕು, ನಿಜ ಜೀವನದಲ್ಲಿ ಅವರು ಕಷ್ಟಪಟ್ಟು ದುಡಿಬೇಕು ಅನ್ನೋದು ಯಾವುದೂ ರಾಜ್ಯ ಸರ್ಕಾರಕ್ಕಿಲ್ಲ. ನಮ್ಮ ಏರಿಯಾದಲ್ಲಿ ನೀರಿನ ಸಮಸ್ಯೆ ಆಮೇಲೆ ಎಲ್ಲ ಇದೆ. ಆಮೇಲೆ ರೋಡ್ಗಳೆಲ್ಲ ನೀಟಾಗಿ ಮಾಡಬೇಕು, ತಾರ್ಗಳು ಅವೆಲ್ಲ ಹಾಕಬೇಕು, ಪಾರ್ಕೆಲ್ಲ ನೀಟಾಗಿ ಇಟ್ಕೋಬೇಕು, ಪಾರ್ಕೆಲ್ಲ ನೀಟಾಗಿ ಇದು ಮಾಡಿಲ್ಲ. ಇವೆಲ್ಲ ಸಮಸ್ಯೆ, ನೀರಿನ ಸಮಸ್ಯೆ. ಮತ್ತು ರೋಡೆಲ್ಲ ಕಿತ್ತೋಗಿತ್ತು, ಅದೆಲ್ಲ ಸ್ವಲ್ಪ ಟಾರ್ ಹಾಕ್ಕೊಡ್ಬೇಕು. ಈ ಪಾರ್ಕಲ್ಲಿ ನೋಡಿ ಕಸ ಎಲ್ಲ ಹಂಗಂಗೆ ಬಿದ್ದಿದೆ, ಯಾರೋ ಒಬ್ಬ ತಾತನ ಬಿಟ್ಟಿದ್ದಾರೆ, ಮೇಂಟೆನೆನ್ಸ್ ಅಷ್ಟು ಮಾಡಿಲ್ಲ. ಪಾರ್ಕೆಲ್ಲ ನೀಟಾಗಿ ಮಾಡಬೇಕು. ಒಳ್ಳೆ ಕೆಲಸಗಳು ಯಾರೇ ಒಳ್ಳೆ ಕೆಲಸ ಮಾಡಲಿ ಅದನ್ನು ನೋಡ್ತೀವಲ್ಲ. ಒಳ್ಳೇದು ಏನು ಮಾಡ್ತಾರೋ ನಮ್ಗೆ ಒಳ್ಳೇದಾಗಬೇಕು. ಎಲೆಕ್ಷನ್ ಆಗಿಲ್ಲಲ್ಲ ಸರ್, ಏನು ಸರ್ ನಿಮ್ಮ ಅಭಿಪ್ರಾಯ? ಆಗಬೇಕು. ಈ ಆಗಸ್ಟ್ಗಾಗುತ್ತೆ, ಸೆಪ್ಟೆಂಬರ್ಗಾಗುತ್ತೆ ಅಂತಿದ್ದಾರೆ. ಆದಷ್ಟು ಬೇಗ ಒಬ್ಬ ಕಾರ್ಪೊರೇಟ್ರು ನೇಮಿಸಿದ್ರೆ ಒಳ್ಳೇದು. ಏನು ಮಾಡೋದು ಸರ್, ಸರ್ಕಾರನೇ ಆಗಿದೆ. ಅವರೇ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ, ಎಕ್ಸ್ಟೆಂಡ್ ಮಾಡ್ತಾ ಇರ್ತಾರೆ ಮುಂದೆ ವರ್ಷಕ್ಕೆ ಹೋಗಲಿ ಅಂತ. ಯಾಕೆಂದರೆ ಸೋಲ್ತೀವೋ ಅಂತ ಗೊತ್ತಿಲ್ಲ, ಏನಾಗ್ತೀವೋ ಅಂತ ಗೊತ್ತಿಲ್ಲ, ಸುಮ್ಮನೆ ಪೋಸ್ಟ್ ಮಾಡ್ತಾ ಇರ್ತಾರೆ.
ಏನು ಮಾಡೋಕ್ಕಾಗುತ್ತೆ ಸರ್ ಅದು. ಕಾರ್ಪೊರೇಟರ್ದಾಗ ನಾವು ಕಷ್ಟ ಸುಖ ಹೇಳ್ಕೊಬೋದು, ಅಧಿಕಾರಿಗಳು ಎಲ್ಲೋ ಇರ್ತಾರೆ, ಇವತ್ತು ಹೋದರೆ ಎಲ್ಲೋ ಆಚೆ ಹೋಗಿರ್ತಾರೆ, ಸಿಗಲ್ಲ. ಕಾರ್ಪೊರೇಟ್ ಆದರೆ ಮನೆ ಹತ್ರಕ್ಕೆ ಹೋಗ್ಬೋದು ನಾವು. ಗಿಡಗಳನ್ನ ಸ್ವಲ್ಪ ಚೆನ್ನಾಗಿ ಡೆವಲಪ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ. ಇಲ್ಲಿ ಆ್ಯಕ್ಚುಲಿ ಬರೋದೇ ಒಳ್ಳೆ ಗಾಳಿ ತೊಗೊಳಕ್ಕೆ. ಈಗೇನಾಗುತ್ತೆ ಅಂದರೆ ಈ ಜೋರಾಗಿ ಉಸಿರಾಡೋಕ್ಕೂ ಆಗಲ್ಲ. ಕೆಳಗಡೆ ಹಕ್ಕಿಗಳೆಲ್ಲ ತುಂಬ ಗಲೀಜು ಮಾಡಿರುತ್ತೆ, ಯಾರು ಬರಲ್ಲ. ಸುಮ್ಮನೆ ಏನು ಗೊತ್ತಾ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಅದು ಎಲೆಕ್ಷನ್ಗೆ ಏನು ಬೇಕೋ ಅದು ತೊಗೊಳ್ತಾರೆ. ಅವ್ರಿಗೇನು ಬೇಕು ಅದನ್ನು ಅವ್ರಿಗೇನು ಬೇಕೋ ಆ ಟೈಮಿಗೆ ಬಂದು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ಈಗಿನ ಜನ್ರೇಷನ್ ಇರೋದೇ ಆ ರೀತಿಯಾಗಿದೆ, ಏನು ಮಾಡೋಕ್ಕಾಗಲ್ಲ. ಅದು ಆಗಬೇಕಿತ್ತು, ಆದರೆ ಒಳ್ಳೇದು. ಈಗ ಹೇಳಿದ್ನಲ್ಲ, ಈಗ ನಮ್ಮ ಕಷ್ಟಗಳನ್ನೆಲ್ಲ ನಾವು ಇವ್ರಿಗೆ ತಾನೇ ಸ್ಥಳೀಕರಿಗೆ ಹೇಳ್ಕೊತಾ ಇದ್ದೋ, ಹಾಗಾಗಿ ನಮಗೆ ಸಮಸ್ಯೆಗಳು ಬಗೆಹರಿತಾ ಇದೆ. ಒಳ್ಳೇದು, ನಾವು ಇನ್ನೂ ಜಾಸ್ತಿ ಕೆಲಸಗಳು ಮಾಡಿಸ್ಕೋಬೋದು. ಕ್ಯಾಂಡಿಡೇಟ್ ಮುಖ್ಯ ಸರ್. ಇಲ್ಲಿ ಪಕ್ಷ ಸಿಂಬಲ್ ಆಗಲಿ ಯಾವುದಿಲ್ಲ, ನಮಗೆ ಹತ್ರವಾಸ ಇಡಬೇಕು. ನಾವು ಹೇಳಿದ ಕೆಲಸನ 1 or 2 ಡೇಸಲ್ಲಿ ಮಾಡಿಕೊಡ್ಬೇಕು. ಅಂಥ ವ್ಯಕ್ತಿಗಳು ಬೇಕು ಸರ್ ನಮಗೆ ಒಬ್ಬ ಉದ್ಯೋಗಿ ಬೇಕಾಗಿಲ್ಲ, ಒಬ್ಬ ಜನಸೇವಕ ಬೇಕಿಲ್ಲ. ಪಾರ್ಟಿ ವೈಸು ಎಲೆಕ್ಷನ್ಗೆ ಅಂತೇನು ಪ್ರಿಪ್ರೇಷನ್ ನಡೀತಾ ಇಲ್ಲ. ಹಾಗೆ ನಮ್ಮ ಇಲ್ಲಿನ ಸ್ಥಳೀಯ ಶಾಸಕರು ಶ್ರೀ ಆರ್ ಅಶೋಕ್ರವರು ಅವರ ಮಾರ್ಗಸೂಚಿ ಹೇಗಿರುತ್ತೆ ಅಂದರೆ, ಎಲೆಕ್ಷನ್ ಇರಲಿ ಬಿಡಲಿ ನಮ್ಮ ಕಾರ್ಯಕ್ರಮ ನಿರಂತರ ನಡೀತಾ ಇರಬೇಕು. ಡೆವಲಪ್ಮೆಂಟ್ ಆಗಲಿ, ಒಂದು ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಗಮನ ಹರಿಸುವಂಥದ್ದು ಇದು ನಿರಂತರವಾಗಿ ನಡೀತಾ ಇದೆ. ಎಲೆಕ್ಷನು ಅಂತೇನಿಲ್ಲ, ಎಲೆಕ್ಷನ್ಗೆ ಅಂತ ಸಪ್ರೇಟಾಗಿ ನಾವೇನು ತಯಾರಿ ಆಗ್ತಾ ಇಲ್ಲ. ಕಾರ್ಪೊರೇಟ್ರ್ ಇಲ್ಲ ಅನ್ನೋ ಕೊರತೆ ಬಂದಿಲ್ಲ. ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಾವುಗಳು ವಾರ್ಡಾಧ್ಯಕ್ಷಗಳು ಎಲ್ಲರೂ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಕೆಲವೆಲ್ಲ ಕೆಲಸಗಳು ನೋಡ್ಕೊಳ್ಳೋಂಥದ್ದು ನಿರಂತರವಾಗಿ ಕೆಲಸಗಳು ನಡೀತಿರೋದ್ರಿಂದ ಯಾರಿಗೂ ಅಂಥ ಸಮಸ್ಯೆ ಬಂದಿಲ್ಲ ಅಂತ ನಂಗೆ ಅನ್ಸುತ್ತೆ. ನೋಡಿದ್ರಲ್ಲ ಈ ವಾರ್ಡ್ ಜನ ಏನು ಹೇಳಿದ್ರು ಅಂತೇಳಿ. ಎಸ್ಪೆಷಲಿ GBA ಚುನಾವಣೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಪ್ರತಿಯೊಬ್ಬ ಜನರು ಕೂಡ ಹೇಳ್ತಾ ಇದ್ದಾರೆ. ನಾನೀಗ ಈ ವಾರ್ಡಿಂದ ನೆಕ್ಸ್ಟ್ ಇಟ್ಮಡು ವಾರ್ಡ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಕಾರ್ಪೊರೇಷನ್ ಪ್ರತಿನಿಧಿಗಳು ಇರಬೇಕು. ಆ್ಯಕ್ಚುಲಿ ಪ್ರತಿನಿಧಿಗಳು ಇದ್ದಾಗ ಏನಾಗುತ್ತೆ, ಅಲ್ಲಿ ಸಮಸ್ಯೆಗಳು ಎಲ್ಲರನ್ನೂ ಮನಗೊಂಡು ಆ ಸಮಸ್ಯೆ ಬಗೆಹರಿಸೋದಕ್ಕೆ ತಕ್ಷಣ ಆಗುತ್ತದು. ಆ ಪ್ರತಿನಿಧಿ ಇಲ್ಲದ್ರಿಂದ ಇಲ್ಲಿ ಯಾರು ಲೀಡರ್ಗಳಿದೆ ಅವ್ರ ಮೇಲೆ ಹೊಣೆಗಾರಿಕೆ ಜಾಸ್ತಿ ಇರುತ್ತೆ. ಆದ್ದರಿಂದ ಎಲೆಕ್ಷನ್ ಆಗಲೇಬೇಕು. ಏನಾಗಿದೆ ಅಂದರೆ ಮೋರಿಗಳೆಲ್ಲ ಕಟ್ಕೊಂಡ್ಬಿಟ್ಟಿದೆ, ಆಮೇಲೆ ಗಿಡ ಮರ ಎಲ್ಲ ಕಚರ ಬರುತ್ತೆ, ಸರಿಯಾಗಿ ಎತ್ತಲ್ಲ. ಇವನ್ ನಾವು ಇವ್ರಿಗೆ ಕಾರ್ಪೊರೇಷನ್ಗೆ ಫೋನ್ ಮಾಡಿದ್ರು ಅವ್ರು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಯಾರಿಗೆ ಮಾಡೋದು ಅನ್ನೋದೇ ಅರ್ಥ ಆಗ್ತಾರೆ ನಮ್ಗೆ, ಹಂಗಾಗ್ಬಿಟ್ಟು. ಹಾಗಾಗಿ ತುಂಬ ಪ್ರಾಬ್ಲಮ್ ಆಗ್ತದೆ. ಒಂದಲ್ಲ ಪ್ರಾಬ್ಲಮ್ಸ್, ಬೇಜಾನ್ ಪ್ರಾಬ್ಲಮ್ಸ್. ಲೋಕಲ್ ಬಾಡಿ ಎಲೆಕ್ಷನ್ ನಡೆಸಬೇಕು, ಪ್ರಜೆಗಳ ಅಭಿಪ್ರಾಯ ತಗೋಬೇಕು, ಅದ್ರ ತಕ್ಕಂಗೆ ಇದು ಮಾಡಬೇಕು, ರೂಲಿಂಗ್ ಮಾಡಬೇಕು. ಕಾರ್ಪೊರೇಟರ್ ಎಲ್ಲ ಇದು ಮಾಡಿ ರೂಲಿಂಗ್ ಮಾಡಬೇಕು. ಅದಿಲ್ಲದೇನೆ ರೂಲಿಂಗ್ ಕೆಟ್ಟೋಗ್ತಾ ಇದೆ. ಎಲೆಕ್ಷನ್ ಮೊದಲೇ ಆಗಬೇಕಾಗಿದ್ದದು, 5 ವರ್ಷದಿಂದನೇ ಆಗಬೇಕಾಗಿದ್ದು. ಒಂದು ಟರ್ಮೇ ಆಗಿರೋದಲ್ಲ, ಸೆಕೆಂಡ್ ಟರ್ಮ್ ಬರೋದು. ಏನೋ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಹೋಗ್ಲಿ, ಅದು ನಾವು ನಮ್ಮ ಕೈಯಲ್ಲಿ ಇಲ್ವಲ್ಲ ಅದು. ಹೌದು ಸರ್, ಬಟ್ ಲೋಕಲ್ ರೆಪ್ರೆಸೆಂಟೇಟಿವ್ ಇದ್ರೆ ಒಳ್ಳೇದಾ ಇಲ್ಲ ಅಂತ ಸರ್? ಅಲ್ಲ, ಇದ್ರೆ ಒಳ್ಳೇದೇನೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ಇವ್ರ ಕೆಲಸ ಇವ್ರು ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮಾಡ್ತಾ ಇಲ್ವಲ್ಲ, ಅದು ನಾವ್ಯಾರನ್ನ ಕೇಳೋಣ ಸರ್? ಯಾರು ಒಳ್ಳೆ ಅಭಿವೃದ್ಧಿ ಮಾಡ್ತಾರೋ ಅವ್ರನ್ನ ನೋಡ್ಬೇಕಲ್ವಾ, ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೋ. ಬಟ್ ಇನ್ನೊಂದು ಏನು ಗೊತ್ತಾ, ಬಡವ್ರು ನೋಡಬೇಕು, ಒಳ್ಳೆ ಹಾಸ್ಪಿಟ್ಲಲ್ಲಿ ಫ್ರೀ ಮಾಡಬೇಕು, ಒಳ್ಳೆ ಅಭಿವೃದ್ಧಿ ಮಾಡಬೇಕು ಸರ್. ಇರೋದ್ರಲ್ಲಿ ವೆಂಕಟಸ್ವಾಮಿ ನಾಯ್ಡು, ಅಶೋಕ್ ಸಾರು, ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದನ್ನ ನಾವು ಮೆಚ್ಕೋಬೇಕು ಸರ್. ಕಾರ್ಪೊರೇಟ್ರು ಇಂಪಾರ್ಟೆಂಟು, ಬಟ್ ಅವ್ರು ಕೆಲಸ ಮಾಡಬೇಕು. ಸುಮ್ಮನೆ ಬರೀ ಕಾರ್ಪೊರೇಟ್ರ್ ಆದರೆ ಏನೂ ಪ್ರಯೋಜನ ಆಗಲ್ಲ. ಕಾರ್ಪೊರೇಟ್ರು ಇಲ್ಲಿ ಆಗ್ತಾ ಇರೋ ಜನಗಳಿಗೆ ತೊಂದರೆ ಏನು ಅಂತ ಅವಾಗ ಅವ್ರು ಬಂದು ಮೀಟ್ ಮಾಡಬೇಕು. ಕಾರ್ಪೊರೇಟ್ರಿಗೆ ಅವ್ರ ಜವಾಬ್ದಾರಿ ಇದೆ, ಅವ್ರ ಜವಾಬ್ದಾರಿ ಮಾಡಲೇಬೇಕು. ಅದೇ ರೀತಿ MLAಗಳಿಗೂ ಜವಾಬ್ದಾರಿ ಇದೆ, ಅವ್ರ ಕಾನ್ಸ್ಟಿಟ್ಯೂನ್ಸಿ ತಾನೆ. ಕಾನ್ಸ್ಟಿಟ್ಯೂಷನಲ್ಲಿ ವೋಟ್ ಮಾಡೋನ್ನ ದೇವ್ರಂತ ಕಾಪಾಡುವ ನೋಡಿಕೊಂಡು ಈಗ ಮಾಡಬೇಕಾಗಿರೋಂಥ ಪರಿಸ್ಥಿತಿ. ಬರೀ ಎಲೆಕ್ಷನ್ ಆಗಿಬಿಟ್ರೆ ಪ್ರಯೋಜನ ಇಲ್ಲ. ಎಲೆಕ್ಷನ್ ಬೇಕು, ಬೇಗ ಒಳ್ಳೆ ವ್ಯಕ್ತಿನ ನಿಲ್ಲಿಸಿ ಇದು ಮಾಡಿದ್ರೆ ಒಳ್ಳೇದು ಅನಿಸುತ್ತೆ ನನ್ನ ಪ್ರಕಾರ. ಪಾರ್ಟಿ ಮುಖ್ಯ ಅಲ್ಲ, ಕ್ಯಾಂಡಿಡೇಟ್ ಮುಖ್ಯ ಸರ್. ನಮಗೆ ಯಾರು ಇರ್ತಾರೆ ಹತ್ರದಲ್ಲಿ, ನಮ್ಮ ಕೆಲಸ ಏನಾಗುತ್ತೆ ಅಂತ ಹೇಳಿ ಈ ಸರೌಂಡಿಂಗಲ್ಲಿ ಮಾಡ್ತಾರೆ, ಅಂಥವ್ರು ಕೊಟ್ಟರೆ ಒಳ್ಳೇದು ಅಂತ ನಮ್ಮ ಸರ್. GBA ಅಂತಾರೆ ಸರ್, ಬೇಸಿಕ್ ನೆಸೆಸಿಟೀಸೇ ಇಲ್ಲ ಜನಗಳಿಗೆ. ನೀವು ಗ್ರೇಟರ್ ಬ್ಯಾಂಗ್ಳೂರ್ ಮಾಡಿ ಏನು ಪ್ರಯೋಜನ? ಗ್ರೇಟರ್ ಬ್ಯಾಂಗ್ಳೂರ್ ಅಂದರೆ ಕಸದ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ ಜನ. ಟರ್ಮ್ ಅಂದರೆ ಚೇಂಜ್ ಇರಲೇಬೇಕು ಸರ್, ಒಬ್ಬರೇ ಇದ್ರೆ ಸರಿ ಇಲ್ಲ ಅಲ್ಲ. 3 years ಮೇಲೆ ಆಗಿಲ್ಲ 3 years ಮೇಲೆ ಇರಬಾರ್ದು. 5 years ಮಾಡ್ತಾರೆ ಆ್ಯಕ್ಚುಲಿ, 3 years ಮೇಲೆ ಇರಬಾರ್ದು ಅಂತ ನನ್ನ ಸರ್. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್, ಎಲ್ಲ ಒಂದೇ. ಅವರು 5 ವರ್ಷಕ್ಕೆ ಬಂದು ಹೋಗ್ತಾರೆ, ಇವರು ಅಧಿಕಾರಿಗಳು 50 ವರ್ಷಕ್ಕೆ ಕೂತಿರ್ತಾರೆ. ಪಬ್ಲಿಕ್ ಏನು ಯೂಸ್ ಇಲ್ಲ ಸರ್, ವೇಸ್ಟ್ ಆಫ್ ಪಬ್ಲಿಕ್ ಫಂಡ್ ಅಷ್ಟೇ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಅದೇ ಹೇಳಿ, ಯಾಕೆಂದರೆ ಅವರು 5 ವರ್ಷ ಇರೋದ್ರಿಗೆ ಇದು ಪ್ರಾಬ್ಲಮ್ ಏನೋ ತಿಳ್ಕೊಳ್ಳೋದ್ರೊಳಗೆ ಅವ್ರು ಎತ್ತಂಗಡಿ ಆಗ್ಬಿಡ್ತಾರೆ, MLAಗಳು, ಕಾರ್ಪೊರೇಟ್ರುಗಳು.
ನೋಡಿದ್ರಲ್ಲ ಇಟ್ಮಡು ವಾರ್ಡ್ನ ಜನ ಏನು ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟು ದೇವಗಿರಿ ಟೆಂಪಲ್ ವಾರ್ಡ್ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನು ಹೇಳ್ತಾರೆ, GBA ಚುನಾವಣೆ ಕುರಿತು ಅವ್ರಿಗೆ ಇರುವಂಥ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವೀಗ ದೇವಗಿರಿ ಟೆಂಪಲ್ ವಾರ್ಡ್ ಹತ್ರ ಇದ್ದೀವಿ. ಇಲ್ಲಿಯ ಜನ ಏನು ಹೇಳ್ತಾರೆ, ಎಸ್ಪೆಷಲಿ GBA ಚುನಾವಣೆ ಕುರಿತು ಅವರ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಏರಿಯಾ ಮತ್ತು ಇಡೀ ಬೆಂಗಳೂರಿನ ಸಮಸ್ಯೆ ಎರಡು ಸರ್. ಒಂದು, ತ್ಯಾಜ್ಯನ ಕ್ಲಿಯರ್ ಮಾಡೋದು. ಎರಡನೇದು ನಮ್ಮ ಟ್ರಾಫಿಕ್. ಇದೆರಡು ಮೂಲ ಕಾರಣಗಳಿದೆ ಬೆಂಗಳೂರಿನಲ್ಲಿ ತೊಂದರೆಗಳು. ಇದನ್ನು ಯಾರೂ ಸೀರಿಯಸ್ ಆಗಿ ಮಾಡ್ತಾ ಇಲ್ಲ. ಇದನ್ನು ನಾನು ಸರ್ಕಾರಕ್ಕೆ ನಿವೇದಿಸ್ತೀನಿ. ದಯವಿಟ್ಟು ಇದೆರಡೆರಡು ಕಾರಣಕ್ಕಾಗಿ ಬೆಂಗಳೂರಿನ ಹೆಸರು ಕೆಡ್ತಾ ಇದೆ. ಆದಷ್ಟು ಬೇಗ ಇದನ್ನು ನೀವು ಮಾಡಬೇಕು ಅಂತ ಕೇಳ್ಕೊತೀನಿ. ಈ ಎಲೆಕ್ಷನ್ ಆಗಿಲ್ಲ ಸರ್, ಏನು ಸರ್ ನಿಮ್ಮ ಒಪಿನಿಯನ್? ಯಾವ ಎಲೆಕ್ಷನ್ಗೆ? ಹಾಂ ಸರ್. ಎಲೆಕ್ಷನ್ ಆದರೂ ಆಗದೆ ಹೋದರೂ ಈ ತೊಂದರೆಗಳು ಇದ್ದೇ ಇದೆ. ಎಲೆಕ್ಷನ್ ಇದ್ದಾಗಲೂ ಇತ್ತು, ಎಲೆಕ್ಷನ್ ಇಲ್ಲದೆ ಇದ್ದಾಗಲೂ ಈ ತೊಂದರೆ ಇದ್ದೇ ಇದೆ. ಅದರಿಂದ ನಮ್ಮ ರಿಕ್ವೆಸ್ಟ್ ಏನು ಗೌರ್ಮೆಂಟ್ಗೆ ಅಂದರೆ, ಎರಡು ಪ್ರಮುಖ ಕಾರಣಗಳನ್ನು ವಿತ್ ಕೌನ್ಸಿಲರ್ಸ್, ವಿತೌಟ್ ಕೌನ್ಸಿಲರ್ಸ್ ನೀವು ಒಂದು ಪೊಲಿಟಿಕಲ್ ವಿಲ್ ಹಾಕ್ಕೊಂಡು ದಯವಿಟ್ಟು ಇದನ್ನು ದೂರ ಮಾಡಬೇಕು ಅಂತ ಕೇಳ್ತೀನಿ. ಎಲೆಕ್ಷನ್ ಒಂದು, ಇನ್ನೊಂದು ಕಾರ್ಪೊರೇಟರು ನಮ್ಮ ಜನದ ಜೊತೆ ಹೇಗೆ ವ್ಯವಹರಿಸ್ತಾರೆ ಅಂತ. ಅವ್ರು ಸಿಗ್ತಾರಾ ನಮಗೆ? ನಮ್ದೇನಾರು ತೊಂದರೆ ತೊಗೊಂಡು ಹೋದರೆ ಅವರು ನಮ್ಗೆ ಸಿಗ್ತಾರಾ? ಯಾಕೆಂದರೆ ನಾನು ಮುಂಬೈಯಲ್ಲಿ ಇರ್ತೀನಿ, ಬರ್ತೀನಿ ಇಲ್ಲಿ. ಮುಂಬೈಯಲ್ಲಿ ನಮಗೆ ಕಾರ್ಪೊರೇಟರ್ ಈಸಿಯಾಗಿ ನಮ್ಮ ಮನೆಗಳ ಹತ್ರನೇ ಅವ್ರದ್ದು ಆಫೀಸ್ ಇರುತ್ತೆ. ನಾವು ಹೋಗ್ತೀವಲ್ಲಿ, ಒಂದೊಂದು ಏರಿಯಾಗೂ ಇರ್ತಾರೆ. ನಾವು ಹೋಗಿ ಅವ್ರಿಗೆ ಹೇಳಿದ್ರೆ 2-3 ದಿನದಲ್ಲಿ ಸಾಲ್ವ್ ಆಗುತ್ತೆ. ಸರ್ ಸ್ವಲ್ಪ ಬೇಗ ಆದರೆ ಒಳ್ಳೇದಂತ ನೆನ್ಸ್ಕೊಳ್ತಾ ಇದ್ದೀವಿ. ಜನರಿಗೆ ಸ್ವಲ್ಪ ಕಷ್ಟ ಇದೆ. ಸಂಧಿಗೆ ಕೆಲಸ ಎಲ್ಲ ಆಗ್ಬೇಕಂತ ಕಾರ್ಪೊರೇಟರ್ ಕೆಲಸ ಆಗಬೇಕು, ಬೇಗ ಆದರೆ ಒಳ್ಳೆಯದು. ಅವರಿಂದ ಕೆಲಸಗಳು ಜಲ್ದಿ ಆಗುತ್ತೆ. ಹಾಂ, ಯಾರೇ ಇದ್ರೂ ಕೆಲಸ ಚೆನ್ನಾಗಿ ಮಾಡಿದ್ರೆ ಒಳ್ಳೇದಲ್ಲ ಸರ್. ಯಾವ ಪಕ್ಷ ಬಂದರೂ ಕೆಲಸ ಪಕ್ಕ ಆಗೋದು. ಪಾರ್ಟಿ ಸೆಕೆಂಡ್ರಿ ಕೆಲಸ ಪಕ್ಕ ಆಗೋದು. ಇಲ್ಲಿ ಕಾಂಗ್ರೆಸ್ದು ಬೆಲ್ಟು ಬಹಳ ಇದು ಸ್ಟ್ರಾಂಗ್ ಆಗಿದೆ. ಏನಕ್ಕೆ ಅಪೋಸಿಷನ್ ಲೀಡ್ರು ಎಮ್ ಎಲ್ ಎ ಅಶೋಕ್ ಅವರು ಇದ್ರೂ, ಬಟ್ ಕಾಂಗ್ರೆಸ್ ಕಾರ್ಯಕರ್ತರು ಜಾಸ್ತಿಯಾಗಿ ಕೆಲಸ ಮಾಡ್ತಾರೆ ಇಲ್ಲಿ. ಇವಾಗ ಮೊದಲು ನಮ್ಮದು 8 ಕಾರ್ಪೊರೇಷನ್ಸ್ ಇದು ವಾರ್ಡ್ ಇತ್ತು. ಸೊ ಇವಾಗ ನಮ್ಮಲ್ಲಿ 14 ಮಾಡಿದ್ದಾರೆ. ಬೈಫರ್ಕೇಷನ್ ಆದಮೇಲೆ ಇವಾಗ ನಿಮ್ಗೆ ಗೊತ್ತಿರ್ಬೋದು, GBA 5 ಮಾಡಿರೋದ್ರಿಂದ ಇವಾಗ 14 ಮಾಡಿದ್ದಾರೆ. 14ರಲ್ಲಿ ನಾವು ಕಾಂಗ್ರೆಸ್ ಇದಕ್ಕೆ ಒಂದು 10 ಆದರೂ ನಾವು ಗೆಲ್ತೀವಿ ಅಂತ ಒಂದು ಇದಿದೆ. ಕಾರ್ಯಕರ್ತರಲ್ಲೂ ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪದ್ಮನಾಭನಗರ ಇವಾಗ ಬೆಂಗಳೂರು ಸೌತ್ಗಂತ ನಾವು ಕೇಳ್ಕೊಂಡ್ರೆ 6ರಲ್ಲಿ ನಾವು 4 ಗೆಲ್ತೀವಿ ಸರ್. ನೋಡಿದ್ರಲ್ಲ ಈ ವಾರ್ಡ್ ಜನ ಏನು ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ಯಾರಬ್ ನಗರ ವಾರ್ಡ್ ಕಡೆಗೆ ಹೋಗೋಣ. ಅಲ್ಲಿ ಜನ ಏನು ಹೇಳ್ತಾರೆ, ಅವ್ರು ಏನು GBA ಎಲೆಕ್ಷನ್ ಕುರಿತು ಏನು ಅಭಿಪ್ರಾಯ ಇದೆ ಮಾತಾಡ್ಸೋಣ. ನಾನೀಗ ಯಾರಬ್ ನಗರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ, ಅವರ ಅಭಿಪ್ರಾಯಗಳೇನು, ಎಸ್ಪೆಷಲಿ GBA ಚುನಾವಣೆ ಕುರಿತು ಮಾತಾಡ್ಸೋಣ. ಕಾಂಕ್ರೀಟ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಮೂರಿಗೆ ನೀರು ಹೋಗಲ್ಲ. ಎಲ್ಲರೂ ಅಲ್ಲಿ ಬಟ್ಟೆ ಎಲ್ಲ ತೊಳೆದ್ರೆ ಏನಾದ್ರು ಮಾಡಿದ್ರೆ ಎಲ್ಲ ಇಲ್ಲಿ ಬರುತ್ತೆ. BBMPನೇ ಇಲ್ವಲ್ಲ, ಯಾರಿಗೆ ಹೇಳೋದು ನಾವು? ಆಮೇಲೆ ಕಸ ತಗೊಂಡು ಹೋಗೋರು ಯಾರೂ ಇಲ್ಲ. ಕಸ ತಗೊಂಡೋಗಿ ಯಾರೂ ಇಲ್ಲ. ನಮ್ಮ ಮನೆ ಮುಂದ್ಗಡೆ ಹಾಕ್ತಾರೆ ಕಸ ತಗೊಂಬಂದು ಎಲ್ಲರೂ. ಇವಾಗ ಎಲ್ಲರೂ ಅಕ್ಕಪಕ್ಕದವರು, ನಾವು ಜಗಳ ಮಾಡೋಕ್ಕಾಗಲ್ಲ. ಪ್ರಾಬ್ಲಮ್ ಇದೇನೆ, ನೀರ್ದು ಪ್ರಾಬ್ಲಮ್ ಇದೆ. ರೋಡ್ನಲ್ಲಿರೋದು ನೀರು ಮೋರಿಗೆ ಹೋಗಲ್ಲ, ಎಲ್ಲ ರೋಡ್ನಲ್ಲೇ ಹೋಗುತ್ತೆ. ರೋಡ್ಗಳು ಮಾಡಿದ್ದಾರೆ. ಒಂದು ಹಂಸ ಹಾಕಿ ಅಂದರೆ ಹಂಸ ಹಾಕಲ್ಲ. ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಮಕ್ಕಳು ಇರ್ತಾರೆ. ಯಾರು ಪ್ರಿನ್ಸಿಪಾಲ್ ಯಾರು ತಗೊಳ್ಳಲ್ಲ. ಕಾರ್ಪೊರೇಟ್ರು ಇದ್ದರೆ ಹೋಗಿ ನಾವು ಕಂಪ್ಲೇಂಟ್ ಆದರೂ ಮಾಡ್ಬೋದು, ಏನಾರೋ ಒಂದು ಹೇಳ್ಬೋದು. ಯಾರೂ ಇಲ್ವಲ್ಲ, ಯಾರಿಗೋಗಿ ಹೇಳ್ತೀರಾ? ಮಾಡ್ಬೋದು. ಇವಾಗ ಆ ಥರ ಯಾರೂ ಇಲ್ಲ. ಮುಂಚೆ ದಿವಾನ ಅಲ್ಲಿ ಇದ್ದು ಅವ್ರ ಕೆಲಸ ಆಗ್ತಾಯಿತ್ತು. ಇವಾಗ ಯಾರು ಆ ಥರ ಯಾರೂ ಇಲ್ಲ ಮಾಡೋಕ್ಕೆ. ನಿಮ್ಮ ಪ್ರಕಾರ ಎಲೆಕ್ಷನ್ ಆಗಬೇಕಾ ಏನು ಸರ್? ಆಗಬೇಕು, ಆಗ್ದ್ರೇ ಕೆಲಸ ಆಗೋದು. ಇಲ್ಲಾಂದ್ರೆ ಎಲ್ಲಾಗತ್ತೆ ಕೆಲಸ ಇವಾಗ. ಓಕೆ. ಮೇನ್ ಈಗ BBMP ಇತ್ತಲ್ಲ, ಅವಾಗೆಲ್ಲ ಪರವಾಗಿಲ್ಲ ಸ್ವಲ್ಪ. ಅವಾಗ GBA ಅಂತ ಮಾಡಿದ್ದಾರೆ. ಆದರೆ ಮೇನ್ ರೋಡಿಗೆಲ್ಲ ಭಾಳಷ್ಟು ಕಸಗಳು ಬಿದ್ದಿದೆ. ಮತ್ತು ಕಸದ ಗಾಡಿಗಳು ಯಾವುದೂ ಬರ್ತಾ ಇಲ್ಲ ಇಲ್ಲಿ. ದಿನಕ್ಕೆ ಬಂದರೂ ಸರಿ, ಇಲ್ಲಾಂದರೆ 2-3 ದಿವಸಕ್ಕೆ ಆಗತ್ತೆ. ಅಂದರೆ ಜಲ್ದಿ GBA ಈಗ ಏನು ಎಲೆಕ್ಷನ್ ಮಾಡಿದ್ದಾರೆ ಗ್ರೇಟರ್ ಬೆಂಗಳೂರು, ಅದು ಜಲ್ದಿ ಆಗಬೇಕು ಅಂತ ನಮ್ಮ ಇಚ್ಛೆ. ಅಫ್ಕೋರ್ಸ್ ಕಾರ್ಪೊರೇಟರ್ ಬೇಕು. ಈಗ MLAನೂ ಮಾಡ್ತಿದ್ದಾರೆ, ಏನು ಮಾಡ್ತಾ ಇಲ್ಲ ಅಂತಲ್ಲ.
ಬಟ್ ಕಾರ್ಪೊರೇಟರ್ ಬೇಕು ಬಿಕಾಸ್ ಸೊ ದಟ್ ಅವನು ಪರ್ಸ್ನಲ್ ಆಗಿ ಇಂಡಿವಿಜುವಲ್ ಆಗಿ ಲಾಸ್ಟ್ ಟೈಮ್ ಆಲ್ಸೋ ಹಿ ಹಸ್ ಡನ್ ಎ ವಂಡರ್ಫುಲ್ ವರ್ಕ್. ಎಲೆಕ್ಷನ್ ಆಗಬೇಕು ಸರ್. ಓಕೆ, ಎಲೆಕ್ಷನ್ ಆದರೆ ಸ್ವಲ್ಪ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಅವನು ನಾವು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಿದ್ರೆ ನಾನು ಸ್ವಲ್ಪ ಮುಂದಕ್ಕೆ ಬರ್ತೀನಿ ಅಂತ ಅವ್ರಿಗೂ ಒಂದು ಇದಿರ್ತದೆ. ನೋಡಿದ್ರಲ್ಲ, ಹೊಸದಾಗಿ ರಚನೆ ಆಗಿರುವಂಥ ಯಾರಬ್ ನಗರ ವಾರ್ಡ್ನ ಜನತೆ ಏನು ಹೇಳಿದ್ರು ಅಂಥೇಳಿ. ಸಮಸ್ಯೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾವೆ, ಆದರೆ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಲೋಕಲ್ ಆಗಿ ಕಾರ್ಪೊರೇಟ್ರು ಕೂಡ ಇಲ್ಲ ಅನ್ನೋದು ಅವರ ಬೇಸರದ ವಿಷಯ. ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರನೂ ಕೂಡ ಒಂದು. ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈಫೈ ಏರಿಯಾನೂ ಕೂಡ ಇದ್ದಾವೆ, ಸ್ಲಮ್ ಏರಿಯಾಗಳು ಕೂಡ ಇದ್ದಾವೆ, ಅಭಿವೃದ್ಧಿ ಕಾಣದಂಥ ಹಲವು ಏರಿಯಾಗಳು ಕೂಡ ಸಾಕಷ್ಟು ವಾರ್ಡ್ಗಳಲ್ಲಿದ್ದಾವೆ. ಈ ವಾರ್ಡ್ಗಳಲ್ಲೇ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಜನಪ್ರತಿನಿಧಿಗಳು ಬೇಕು. ಅದರಲ್ಲೂ ಕೂಡ ಸ್ಥಳೀಯ ಪ್ರತಿನಿಧಿ ಕಾರ್ಪೊರೇಟರ್ಗಳು ಇಲ್ಲದೆ ಹೋದರೆ ಸಮಸ್ಯೆ ಏನಾಗುತ್ತೆ ಅನ್ನೋದಕ್ಕೆ ಸಾಕಷ್ಟು ವಾರ್ಡ್ಗಳೇ ಉದಾಹರಣೆ ಆಗಿದೆ. ಈ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಸಾಧ್ಯ ಆದಷ್ಟು ಬೇಗ ಸ್ಥಳೀಯ ಪ್ರತಿನಿಧಿಗಳು ಬರಲಿ ಅನ್ನೋದು ಇಲ್ಲಿಯ ಜನರ ಆಶಯ. ಕ್ಯಾನೋ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 8.